ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೊರಟಿದ್ದು ದಿ ಆರ್ಟ್ ಆಫ್ ಲಿವಿಂಗ್ ರವಿಶಂಕರ್ ಗುರೂಜಿ ಆಶ್ರಮಕ್ಕೆ. ತುಂಬ ದಿನದಿಂದ ಈ ಜಾಗಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಿರಲಿಲ್ಲ. ಇವತ್ತು ಹೋಗ್ತಿದ್ದೀವಿ. ಸೊ ನೀವು ಹೋಗಬೇಕು ಅಂತಂದರೆ ನಿಮಗೆ ಬನಶಂಕರಿಯಿಂದ ಡೈರೆಕ್ಟ್ ಬಸ್ಸಸ್ ಕೂಡ ಇರುತ್ತೆ, ಗಗಲಿಪುರಗೆ ಹೋಗೋ ಬಸ್ಸು. ಆ್ಯಂಡ್ ನಿಮಗೆ ಹಾರೋಹಳ್ಳಿ ಬಸ್ ಕೂಡ ನಿಮಗೆ ಸ್ಟಾಪ್ ಕೊಡುತ್ತೆ. ಆಲ್ಮೋಸ್ಟ್ ನಿಮಗೆ ಬನಶಂಕರಿಯಿಂದ ದಿ ಆರ್ಟ್ ಆಫ್ ಲಿವಿಂಗ್ ಹೋಗಬೇಕು ಅಂತ ಹೇಳಿದ್ರೆ ಬಸ್ಸಲ್ಲಿ ಸುಮಾರು 40-50 ನಿಮಿಷ ಬೇಕಾಗುತ್ತೆ. ಮೆಟ್ರೋದಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ಸಿಲ್ಕ್ ಇನ್ಸ್ಟಿಟ್ಯೂಟ್ವರೆಗೂ ನಿಮಗೆ ಮೆಟ್ರೋದಲ್ಲಿ ಹೋಗ್ಬೋದು. ಅಲ್ಲಿಂದ ಸ್ವಲ್ಪ ದೂರ ಬಸ್ಸಲ್ಲಿ ಹೋಗಬೇಕಾಗುತ್ತೆ. ಸೊ ಬಸ್ಸು ವಾಕಬಲ್ ಡಿಸ್ಟೆನ್ಸಲ್ಲಿ ಸ್ಟಾಪ್ ಕೊಡುತ್ತೆ. ರೋಡ್ ಕ್ರಾಸ್ ಮಾಡಬೇಕಿದ್ರೆ ಸ್ವಲ್ಪ ಹುಷಾರಾಗಿ ಕ್ರಾಸ್ ಮಾಡಿ. ನೀವು ಎಂಟ್ರಿ ಆಗ್ತಿದ್ದಂಗೆ ನಿಮ್ಮ ಹೆಸರು ಮತ್ತು ನಂಬರ್ನ ರಿಜಿಸ್ಟರ್ ಮಾಡಬೇಕು. ನಮಗೆ ಯಾವುದೇ ಎಂಟ್ರಿ ಫೀಸ್ ಅನ್ನೋದಿರೋದಿಲ್ಲ. 2 ವೀಲರ್ ಆ್ಯಂಡ್ 4 ವೀಲರ್ಗೆ ಪಾರ್ಕಿಂಗ್ ಚಾರ್ಜಸ್ ಅಪ್ಲೈ ಆಗುತ್ತೆ. ಮೇ ಬಿ 20 ರೂಪೀಸ್ ಇರ್ಬೋದು. ರೈಟ್ ಸೈಡ್ 2 ವೀಲರ್ ಪಾರ್ಕಿಂಗ್ ಇರುತ್ತೆ, ಲೆಫ್ಟ್ ಸೈಡ್ 4 ವೀಲರ್ ಪಾರ್ಕಿಂಗ್ ಇರುತ್ತೆ. ಯಾರು ಫಸ್ಟ್ ಟೈಮ್ ಹೋಗ್ತಿದ್ದೀರಾ, ಮಾಹಿತಿ ಕೇಂದ್ರ ಅಂತ ಇರುತ್ತೆ, ಅಲ್ಲಿ ನಿಮಗೆ ಡೀಟೇಲಾಗಿ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಮ್ಯಾಪಲ್ಲಿ ನೀವು ಗುರುಪದುಕವನಂ, ನಕ್ಷತ್ರವನಂ, ವಿಶಾಲಾಕ್ಷಿ ಟೆಂಪಲ್ ಆ್ಯಂಡ್ ಶಿವ ಟೆಂಪಲ್, ಗುರುಕುಲ ಆ್ಯಂಡ್ ಗೋಶಾಲನ ನೀವು ಇದರಲ್ಲಿ ಕವರ್ ಮಾಡ್ಬೋದು. ನಾವು ಹೋಗಿದ ತಕ್ಷಣ ಸೀಟ್ಸ್ ಖಾಲಿ ಇದ್ದಿದ್ದರಿಂದ ಗೋಶಾಲ ಆ್ಯಂಡ್ ಗುರುಕುಲಕ್ಕೆ ಹೋದ್ವಿ. ಅವ್ರದ್ದೇ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ, ಯಾವುದೇ ಫೀಸ್ ಅನ್ನೋದಿರೋದಿಲ್ಲ. ಇವೆನ್ ನಿಮಗೆ ಗೈಡ್ ಕೂಡ ಇರ್ತಾರೆ, ಅವರೇ ನಿಮಗೆ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾರೆ, ಕನ್ನಡ, ಇಂಗ್ಲೀಷ್ ಆ್ಯಂಡ್ ಹಿಂದಿನಲ್ಲಿ. ಈಗ ನಮ್ಮ ಆರ್ಟ್ ಆಫ್ ಲಿವಿಂಗಿಂದ 1 ಕಿಲೋಮೀಟರ್ ದೂರದಲ್ಲಿ ಅವ್ರದ್ದೇ ಸ್ಕೂಲು ಮತ್ತು ಅವರೇ ಬೆಳೆದಿದ್ದಂತಹ ಆಯುರ್ವೇದಿಕ್ ಗಿಡ ಮರಗಳು ಮತ್ತು ಅವ್ರದ್ದು ಮೆಡಿಕಲ್ ಕಾಲೇಜ್ ಕೂಡ ನಮಗೆ ತೋರಿಸಿದ್ರು. ಇಲ್ಲಿ ನಾವೇನು ಅಂದ್ಕೊಂಡಿದ್ದಂತಂದರೆ ಮೇ ಬಿ ದಿ ಆರ್ಟ್ ಆಫ್ ಲಿವಿಂಗ್ ಆ ಸರೌಂಡಿಂಗಲ್ಲೇ ಇರುತ್ತೆ ಅಂತ, ಬಟ್ ಇದು 1 ಕಿಲೋಮೀಟರ್ ದೂರ ಇತ್ತು. ನನಗನ್ಸಿದ್ದು ಮಿನಿ ಸಫಾರಿ ಮಾಡ್ದಂಗೆ ಆಯಿತು, ಬಟ್ ಯಾವುದೇ ಪ್ರಾಣಿಗಳಿರಲಿಲ್ಲ. ಬಟ್ ಸುತ್ತಮುತ್ತಲೂ ಮರಗಿಡಗಳಿದ್ವು, ಚೆನ್ನಾಗಿತ್ತು. ಮತ್ತು ನಾವು ಆರ್ಟ್ ಆಫ್ ಲಿವಿಂಗ್ಗೆ ಬಂದು ಬ್ಯಾಕ್ ಗೇಟಿಂದ ಹೊರಟಿದ್ದೆ ಗುರುಕುಲ್ಗೆ. ನಿಮಗೆ ಯಾರಾದರೂ 1 ಡೇ ಔಟ್ ಹೋಗಬೇಕು ಅಂತ ಹೇಳಿದರೆ ನೀವು ಇಲ್ಲಿ ಆರಾಮಾಗಿ ಬಂದು ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಿನ ವಾತಾವರಣ ಅಂತೂ ನಿಜವಾಗ್ಲೂ ಚೆನ್ನಾಗಿದೆ. ಇಲ್ಲಿಗೇನಾದರೂ ಬಂತು ಅಂದರೆ ನೀವು ಹೋಗೋದಕ್ಕೆ ಮನಸ್ಸೇ ಬರಲ್ಲ. ನಿಮಗೆ ಇಲ್ಲಿ ಯಾವುದೇ ಎಂಟ್ರಿ ಫೀಸ್ ಇರೋದಿಲ್ಲ. ಅವರೇ ಬಸ್ಸಲ್ಲಿ 1 ಅವರ್ ಇರುತ್ತೆ, ಅವರೇ ಗುರುಕುಲ್ ಗೋಶಾಲೆ ಎಲ್ಲ ಕರ್ಕೊಂಡೋಗಿ ಅವರೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾರೆ. ನಿಮಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟಬಲ್ ಇರುತ್ತೋ ಆ ಲ್ಯಾಂಗ್ವೇಜಲ್ಲಿ ಕೇಳ್ಬೋದು. ಅವರು ನಿಮಗೆ ಕನ್ನಡ, ಇಂಗ್ಲೀಷ್, ಹಿಂದಿನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಆ್ಯಂಡ್ ನಿಮಗೆ ಬಸ್ ಟ್ರಿಪ್ ಇರೋದು ಜಸ್ಟ್ ಗುರುಕುಲ್ ಆ್ಯಂಡ್ ಗೋಶಾಲೆಗಷ್ಟೇ. ಗುರುಕುಲ್ ಆ್ಯಂಡ್ ಗೋಶಾಲ ಕವರ್ ಮಾಡಿ ನಿಮಗೆ ಬಸ್ ಇಳಿಸ್ತಾರೆ. ನೀವು ಬೇರೆ ಪ್ಲೇಸಸ್ನ ನೀವು ನಡ್ಕೊಂಡೋಗಿ ಕವರ್ ಮಾಡಬೇಕಾಗುತ್ತೆ. ನಾವು ಈಗ ಬಂದಿದ್ದೆ ಗುರುಕುಲ್ಗೆ. ಇಲ್ಲಿ ನಾವು ಎಂಟ್ರಿ ಆಗ್ತಿದ್ದ ತಕ್ಷಣ ಅಲ್ಲಿನ ಸ್ಟೂಡೆಂಟ್ಸ್ದು ಏನು ದಿನಚರಿ ಇರುತ್ತೆ ಅದನ್ನು ನಾವು ನೋಡ್ಬೋದು. ತಕ್ಷಣ ನಾವು ಪಂಚಮುಖಿ ಗಣಪತಿ ಟೆಂಪಲ್ನ ನೋಡ್ಬೋದು ಆ್ಯಂಡ್ ಶಿವನ್ ಟೆಂಪಲ್ ಇದೆ. ಇಲ್ಲಿ ಆ್ಯಕ್ಚುಲಿ ನಾವು ವಿಡಿಯೋ ಫೋಟೋಸ್ ಅಲೋ ಇಡಿಲ್ಲ, ನನ್ನ ಹತ್ರ ಇದು ಸ್ಮಾಲ್ ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ. ಗುರುಕುಲ್ ಇಂದ ನಮ್ಮನ್ನ ಗೋಶಾಲೆ ಕರ್ಕೊಂಡೋದ್ರು. ಜಸ್ಟ್ 5 ಮಿನಿಟ್ಸ್ ಆಗ್ಬೋದು ಗುರುಕುಲಿಂದ ಗೋಶಾಲೆಗೆ ಹೋಗೋದಕ್ಕೆ ನಾವು. ಆ್ಯಂಡ್ ಗುರುಕುಲ್ ಆ್ಯಂಡ್ ಗೋಶಾಲೆ ದೂರ ಇದ್ದಿದ್ದರಿಂದ ನಿಮಗೆ ಅದು ಬಸ್ ಟ್ರಿಪ್ ಇರುತ್ತೆ. ಇನ್ನು ಮಿಕ್ಕಿದ ಪ್ಲೇಸಸ್ ಅಂದರೆ ವಿಶಾಲಾಕ್ಷಿ ಟೆಂಪಲ್ಲು, ಗುರುಪದುಕವನಮ್ಮು, ಇದೆಲ್ಲ ದಿ ಆರ್ಟ್ ಆಫ್ ಲಿವಿಂಗ್ ಒಳಗಡೆ ಇರೋದ್ರಿಂದ ನೀವು ಅದನ್ನ ನಡ್ಕೊಂಡೋಗಿ ಕವರ್ ಮಾಡ್ಬೋದು. ಇದೆಷ್ಟು ಕ್ಯೂಟ್ ಇದೆ ಅಲ್ವಾ? ನನಗಂತೂ ಆ್ಯಕ್ಚುಲಿ ತುಂಬ ಖುಷಿ ಆಯಿತು ನಾನಿವತ್ತು ದಿ ಆರ್ಟ್ ಆಫ್ ಲಿವಿಂಗ್ ಬಂದಿದ್ದಕ್ಕೂ ಆ್ಯಂಡ್ ಗೋಶಾಲೆ, ಗುರುಕುಲಂ ನೋಡಿದ್ದಕ್ಕೂ. ಮತ್ತೇನಂದರೆ ಈಗಷ್ಟೇ ಅಲ್ಲಿ ಒಂದು ಕರು ಹಾಕಿತ್ತು, ಅದನ್ನು ನೋಡಿದೆ, ತುಂಬ ಖುಷಿ ಆಯಿತು. ಒಂಥರ ಕ್ಯೂಟ್ ಅಂತ ಅನಿಸ್ತಿತ್ತು. ಆ್ಯಂಡ್ ಏನಂದರೆ ಇಲ್ಲಿ ನಾವು ನಮ್ಮೂರಲ್ಲಿ ನೋಡೋ ಹಸುಗಳಿಗೂ ಇಲ್ಲಿಗೂ ತುಂಬ ಡಿಫ್ರೆನ್ಸ್ ಅಂತ ಅನ್ನಿಸ್ತು. ಹೌದು, ಕಿವಿಗಳು ಒಂಥರ ಚೆನ್ನಾಗಿತ್ತು ಉದ್ದುದ್ದಕ್ಕೆ.
ಆ್ಯಂಡ್ ನನಗೆ ಇವ್ರ ಹೆಸರು ಗೊತ್ತಿಲ್ಲ, ಬಟ್ ನಾನು ಫೋಟೋ ವೀಡಿಯೋ ತಗೊಬೇಕಿದ್ರೆ ಅವ್ರು ನನಗೆ ತಗೊಳ್ಳಿ ವೀಡಿಯೋ ತಗೊಳ್ಳಿ ಅಂತ ಹೇಳಿ ನನಗೆ ಹಸುನ ಈ ಕಡೆ ತಿರುಗಿಸ್ಕೊಡ್ತಾಯಿದ್ರು ನನ್ನ ಕಡೆಗೆ. ಸೊ ಅವ್ರಿಗೊಂದು ಟ್ಯಾಂಕ್ಸ್ ಹೇಳಿ ನಾನು ಅಲ್ಲಿಂದ ಹೊರಟೆ. ಅಲ್ಲಿ ನೀವು ಗೋಶಾಲೆಯಿಂದ ಎಕ್ಸಿಟ್ ಆಗಬೇಕಿದ್ರೆ ಅಲ್ಲಿ ನಿಮಗೆ ಮಜ್ಜಿಗೆ, ಬಾದಾಮ್ ಹಾಲು, ಟರ್ಮರಿಕ್ ಹಾಲು ಕೂಡ ಸಿಗುತ್ತೆ. ಅದು ನಿಮ್ಗೆ ಫ್ರೀ ಇಲ್ಲ, ನೀವು ಅಮೌಂಟ್ ಕೊಟ್ಟಿನೇ ತಗೊಬೇಕು. ಮಜ್ಜಿಗೆಗೆ 20 ರುಪೀಸ್ ಇರುತ್ತೆ, ಬಾದಾಮ್ ಮಿಲ್ಕ್ಗೆ 40 ಆರ್ 50 ರುಪೀಸ್ ಇರುತ್ತೆ. ಅಲ್ಲಿಂದ ನಾವು ಮತ್ತೆ ದಿ ಆರ್ಟ್ ಆಫ್ ಲಿವಿಂಗ್ ಆಶ್ರಮಕ್ಕೆ ಹೊರಟ್ವಿ. ಇಲ್ಲಿಗೆ ನಿಮ್ಮದು ಬಸ್ ಟ್ರಿಪ್ ಏನಿದೆ ಅದು ನಿಮಗೆ ಇಲ್ಲಿ ಸ್ಟಾಪ್ ಆಗುತ್ತೆ. ಇನ್ನು ಬೇರೆ ಪ್ಲೇಸಸ್ನ ನೀವು ನಡ್ಕೊಂಡು ಹೋಗಿ ನೀವು ಕವರ್ ಮಾಡ್ಬೋದು. ಇಲ್ಲಿ ಏನಂದರೆ ಯಾರಾದರೂ ನಿಮಗೆ 3 to 4 ಡೇಸ್ ಸ್ಟೇ ಆಗಬೇಕು ಅಂತಂದರೆ ಸ್ಟೇಯಿಂಗ್ ಆಪ್ಷನ್ ಕೂಡ ಇರುತ್ತೆ. 4 ಶೇರಿಂಗು 3000 ಇಲ್ಲ 4000 ಸಮಥಿಂಗ್ ಏನೋ ಇರುತ್ತೆ. ನಾವು ಗೋಶಾಲೆಯಿಂದ ರಿಟರ್ನ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 2:15 ಆಗಿತ್ತು. ಮಧ್ಯಾಹ್ನ ಊಟ ಬಂದು 12:30 2:30 ತನಕ ಇರುತ್ತೆ. ಹಾಗಾಗಿ ನಾವು ಡೈರೆಕ್ಟ್ ಪ್ರಸಾದ ತಿನ್ನೋದಕ್ಕೆ ಹೋದ್ವಿ. ನಿಮಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟು 8ರಿಂದ 9:15ವರೆಗೂ ಇರುತ್ತೆ. ಮಧ್ಯಾಹ್ನ 12:30 2:30 ತನಕ ಇರುತ್ತೆ. ರಾತ್ರಿ 8 ಗಂಟೆಯಿಂದ 9 ಗಂಟೆ ತನಕ ಇರುತ್ತೆ. ಇಲ್ಲಿನ ವಾತಾವರಣ ಅಂತೂ ತುಂಬಾ ಚೆನ್ನಾಗಿತ್ತು. ಸುತ್ತಲೂ ಮರಗಿಡಗಳು, ಒಳ್ಳೆ ಗಾಳಿ. ನಾವಿಲ್ಲಿ ಪ್ರಸಾದ ತಿಂದು ನಾವು ವಿಶಾಲಾಕ್ಷಿ ಮಂಟಪಕ್ಕೆ. ಆ್ಯಂಡ್ ನೀವು ಹೋಗಬೇಕಿದ್ರೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ನಿಮಗೆ 3-4 ಕಡೆ ಮಾಹಿತಿ ಕೇಂದ್ರ ಇರುತ್ತೆ ಆ್ಯಂಡ್ ಡೈರೆಕ್ಷನ್ಸ್ ಕೂಡ ಹಾಕಿರ್ತಾರೆ. ನೀವು ಆರಾಮಾಗಿ ಅದು ನೋಡ್ಕೊಂಡು ಹೋಗ್ಬೋದು. ಇಲ್ಲ ನಿಮಗೆ ಅದು ಗೊತ್ತಾಗಿಲ್ಲ ಅಂತ ಹೇಳಿದರೆ ಅಲ್ಲಿ ಯಾರನ್ನಾದರೂ ಕೇಳಿ ಅವರು ನಿಮಗೆ ಗೈಡ್ ಮಾಡ್ತಾರೆ. ವಿಶಾಲಾಕ್ಷಿ ಮಂಟಪದಿಂದ ದಿ ಆರ್ಟ್ ಆಫ್ ಲಿವಿಂಗ್ ಬ್ಯಾಕ್ ಗೇಟಿಂದ ನಾವು ಶ್ರೀ ಶಾಂಬ ಪರಮೇಶ್ವರ ಟೆಂಪಲ್ ಅಂದರೆ ಶಿವ ಟೆಂಪಲ್ಗೆ ಹೊರಟ್ವಿ. ಇಲ್ಲಿ ನಮಗೆ ಹೋಗಬೇಕಿದ್ರೆ ಯೋಗ ಕ್ಲಾಸಸ್ ಕೂಡ ನಡೆಸ್ತಾರೆ. ಅಲ್ಲಿ ಲೆಫ್ಟ್ ಸೈಡ್ ಯೋಗ ಕ್ಲಾಸ್ ಕೂಡ ಇದೆ. ಆ್ಯಕ್ಚುಲಿ ಇದು ಯೋಗ ಕ್ಲಾಸ್. ಹಾಗೆ ಇಲ್ಲಿ ಬಂದರೆ ಶ್ರೀ ಶಾಂಬ ಪರಮೇಶ್ವರ ಟೆಂಪಲ್, ಶಿವ ಟೆಂಪಲ್. ಆ್ಯಂಡ್ ಇಲ್ಲಿ ನಿಮಗೆ ಶಾಪ್ ಕೂಡ ಮಾಡ್ಬೋದು, ಬಟ್ ಸ್ವಲ್ಪ ಅಲ್ಲ, ಆ್ಯಕ್ಚುಲಿ ನನಗನ್ಸಿದ ಪ್ರಕಾರ ಇಲ್ಲಿ ಜಾಸ್ತಿನೇ ಇದೆ ಅಮೌಂಟು. ಆ್ಯಂಡ್ ನೆಕ್ಸ್ಟ್ ಬಂದಿದ್ದೆ ನಾವು ಗುರು ಪದುಕವನಂಗೆ. ಆ್ಯಕ್ಚುಲಿ ನಾವು ಎಂಟ್ರಿ ಆಗ್ತಿದ್ದಂಗೆ ನಮಗೆ ಸ್ಟ್ರೈಟ್ ಸಿಗೋದೆ ಗುರು ಪದುಕವನಂ, ಬಟ್ ನಮಗೆ ಬಂದಿದ ತಕ್ಷಣ ಬಸ್ಸಲ್ಲಿ ಸೀಟ್ ಖಾಲಿ ಇದ್ದಿದ್ದರಿಂದ ನಾವು ಗುರುಕುಲ್ ಆ್ಯಂಡ್ ಗೋಶಾಲೆಗೆ ಫಸ್ಟ್ ಹೊರಟ್ಬಿಟ್ವಿ. ಹಾಗಾಗಿ ನಾವು ಇದನ್ನು ಕೊನೆಯಲ್ಲಿ ನೋಡೋ ಥರ ಆಯಿತು ಗುರು ಪದುಕವನಂನ. ಆ್ಯಂಡ್ ನೀವೇನಾದರೂ ಬಂದಿದ ತಕ್ಷಣ ಅಲ್ಲಿ ಮಾಹಿತಿ ಕೇಂದ್ರದಲ್ಲಿ ವಿಚಾರಿಸಿದರೆ ಬಸ್ ಯಾವಾಗ ಅವೈಲಬಲ್ ಇದೆ ಅಂತ ನೋಡ್ಕೊಂಡು ನೀವು ಪ್ಲೇಸಸ್ನ ಕವರ್ ಮಾಡ್ತಾ ಹೋಗ್ಬೋದು. ಇಫ್ ಇನ್ ಕೇಸ್ ನೀವು ಬಂದಿದ ತಕ್ಷಣ ಏನಾದರೂ ಬಸ್ ಖಾಲಿ ಇದೆ ಅಂದರೆ ನೀವು ಗುರುಕುಲ್ ಆ್ಯಂಡ್ ಗೋಶಾಲೆಗೆ ಹೋದರೆ ಬೆಟರ್ ಅಂತ ನನಗನ್ಸುತ್ತೆ. ಇಲ್ಲಾಂದರೆ ಅವಳು ಹೇಳೋ ಟೈಮಿಗೆ ಎಲ್ಲ ಪ್ಲೇಸಸ್ನು ಕವರ್ ಮಾಡ್ಕೊ ಬರೋಷ್ಟರಲ್ಲಿ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಇಲ್ಲೊಂದು ಪಾಪುನ ನಿಂದೆ ಆ್ಯಕ್ಚುಲಿ ಆಟಾಡ್ತಿತ್ತು, ಹಾಗೆ ವಿಡಿಯೋ ಮಾಡಿದೆ. ಇಲ್ಲಿ ಬಾತುಕೋಳಿಗಳು, ಇವುಗಳನ್ನ ನೋಡ್ಕೊಂಡು ನಮಗೆ ಹೇಗೆ ಸಮಯ ಕಳೀತು ಅಂತಲೇ ಗೊತ್ತಾಗಿಲ್ಲ ಆ್ಯಕ್ಚುಲಿ.
ಸಡನ್ನಾಗಿ ಮಳೆ ಕೂಡ ಜೋರಾಗ್ಬಿಡ್ತು. ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಮಳೆ ನಿಲ್ಲೇ ಇಲ್ಲ. ನಾವು ಚಿಕ್ಕ ಚಿಕ್ಕ ಮಂಟಪದ ಕೆಳಗಡೆ ಕೂತಿದ್ವಿ. ಮತ್ತು ಇನ್ನೊಂದು ಏನಂದರೆ ಇಲ್ಲಿ ಯಾರೋ ಆ್ಯಕ್ಚುಲಿ ನಾಯಿನ ಕೂಡ ಬ್ಯಾಗಲ್ಲಿ ಹಾಕಿಬಿಟ್ಟಿದ್ರು. ಮೇ ಬಿ ಅವ್ರು ಅಲೋ ಮಾಡಿಲ್ಲ ಅಂತ ಅನಿಸುತ್ತೆ. ಆ್ಯಕ್ಚುಲಿ ಚೆನ್ನಾಗಿತ್ತು. ಸೊ ಅದನ್ನು ಸ್ವಲ್ಪ ಹೊತ್ತು ಮಾತಾಡಿಸಿ ಆಟಾಡಿಸಿ ಆ್ಯಂಡ್ ಮಳೆ ಕಮ್ಮಿ ಆಗ್ತಾ ಬಂತು. ಹೋಗ್ತಿದ್ದೀವಿ. ಹೊರಡ್ಬೇಕಿದ್ರೆ ಅನ್ನಿಸ್ತು ನಾವು ಇನ್ನೊಂದು ಪ್ಲೇಸ್ ನೋಡಿಲ್ಲ ಅಂತ. ಅದು ನಕ್ಷತ್ರವನಂ. ಆ್ಯಕ್ಚುಲಿ ಗೇಟ್ ಎಂಟರ್ ಆಗ್ತಿದ್ದಂಗೆ ಅದು ಸಿಗುತ್ತೆ. ನಾವು ಹೋಗ್ಬೇಕಿದ್ರೆ ನಕ್ಷತ್ರವನಂ ಅಂತ. ಬಟ್ ಅಲ್ಲಿ ನಾವು ಇರಲಿಕ್ಕಾಗಲಿಲ್ಲ, ಯಾಕೆಂದರೆ ಮಳೆ ಬಂತು. ಸೊ ನೆಕ್ಸ್ಟ್ ಟೈಮ್ ನೋಡೋಣ ಅಂತ. ಆ್ಯಕ್ಚುಲಿ ನೀವೇನಾದರೂ ಹೋದರೆ ನೈಟ್ ವ್ಯೂ ನೋಡ್ಕೊಂಡು ಬನ್ನಿ. ಆ್ಯಕ್ಚುಲಿ ಲೈಟಿಂಗ್ಸ್ ಎಲ್ಲ ಇರುತ್ತೆ. 7:30 ಹಾಗೆ ಸ್ಟಾರ್ಟ್ ಆಗುತ್ತೆ. ನೀವು ಲೈಟ್ ನೋಡ್ಕೊಂಡು ರಾತ್ರಿ ಪ್ರಸಾದ ಕೂಡ ಕೊಡ್ತಾರೆ. 8ರಿಂದ 9 ಗಂಟೆ ನೀವು ಆರಾಮಾಗಿ ನೋಡ್ಕೊಂಡು ಬರ್ಬೋದು. ನನ್ನ ವಿಡಿಯೋ ಮಾಡಬೇಕಿದ್ರೆ ನಾನು ಸ್ವಲ್ಪ ನರ್ವಸ್ ಆದೆ, ಏಕೆಂದರೆ ಇದು ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್.